ಮಿತ್ರರೇ ನಮಸ್ಕಾರ. ಮಿತ್ರರೇ, ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಮತ್ತೊಂದು ದೊಡ್ಡ ಕ್ರಾಂತಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಅಂದರೆ ಈಗೇನು ಅಧಿಕಾರದಲ್ಲಿ ಇದಾನಲ್ಲ ಸರ್ವಾಧಿಕಾರಿ ಮೊಹಮ್ಮದ್ ಯೂನಿಸ್, ಆತ ದೇಶ ಬಿಟ್ಟು ಹೋಗುವಂತಹ ದಿನಗಳು ಬಹಳ ದೂರ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕೆಂದರೆ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರು ಈಗ ಇಡೀ ದೇಶಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಾಂಗ್ಲಾದೇಶದ ಸ್ವತಂತ್ರ ಹರಣ ಆಗಬಹುದು, ಅಂದರೆ ಬಾಂಗ್ಲಾದೇಶದ ಇಡೀ ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟಾಗುವಂತಹ ಘಟನೆಗಳು ಬಾಂಗ್ಲಾದಲ್ಲಿ ನಡೀತಾ ಇದೆ. ಯಾವುದೂ ಕೂಡ ಒಳ್ಳೆಯ ಬೆಳವಣಿಗೆಗಳು ಬಾಂಗ್ಲಾದಲ್ಲಿ ನಡೀತಾ ಇಲ್ಲ. ಹೀಗಾಗಿ ನಾನು ಈ ದೇಶಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ಇದು ನನ್ನ ಕರ್ತವ್ಯ ಆಗಿದೆ ಅಂತೇಳಿ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರು ಹೇಳಿದ್ದಾರೆ. ಓವರಾಲ್ ಆಗಿ ಸೇನಾ ಮುಖ್ಯಸ್ಥರ ಹೇಳಿಕೆ ಹೇಗಿದೆ ಅಂತಂದ್ರೆ, ಇಡೀ ಬಾಂಗ್ಲಾದೇಶಕ್ಕೆ ಆಪತ್ತಿದೆ, ಬಾಂಗ್ಲಾದೇಶದ ಸ್ವತಂತ್ರವೇ ಹೋಗ್ಬಿಡುತ್ತೆ ಅನ್ನುವ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಬಾಹ್ಯ ಶಕ್ತಿಗಳ ಕೈವಾಡ ಜಾಸ್ತಿ ಆಗ್ತಾ ಇದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಹಾಗಾದರೆ ಬಾಹ್ಯ ಶಕ್ತಿಗಳು ಯಾರು? ಭಾರತವಾ, ಪಾಕಿಸ್ತಾನವಾ, ಅಮೆರಿಕವಾ? ಯಾರನ್ನು ಉದ್ದೇಶಿಸಿ ಬಾಂಗ್ಲಾ ಸೇನಾ ಮುಖ್ಯಸ್ಥರು ಈ ಹೇಳಿಕೆಯನ್ನು ಕೊಟ್ಟರು? ಮೊಹಮ್ಮದ್ ಯೂನಿಸ್ ಸರ್ಕಾರಕ್ಕೆ ಸೇನಾ ಮುಖ್ಯಸ್ಥರು ಕೊಟ್ಟಂತಹ ಎಚ್ಚರಿಕೆ ಏನು? ಇದರ ಹಿಂದೆ ಭಾರತದ ಪಾತ್ರ ಎಷ್ಟಿದೆ? ಮೊಹಮ್ಮದ್ ಯೂನಿಸನ್ನು ಬಾಂಗ್ಲಾದಿಂದ ಓಡಿಸೋದಕ್ಕೆ ಮೋದಿ ಸರ್ಕಾರ ಏನಾದರೂ ಪ್ರಯತ್ನವನ್ನು ಆರಂಭಿಸ್ತಾ? ಓವರಾಲ್ ಆಗಿ ಬಾಂಗ್ಲಾದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಏನೇನು ರಾಜಕೀಯ ಬೆಳವಣಿಗೆ ಆಯಿತು, ಅಲ್ಲಿ ಅಧಿಕಾರ ಹೇಗೆ ಬದಲಾಯಿತು, ಈ ಮೊಹಮ್ಮದ್ ಯೂನಿಸ್ ಹೇಗೆ ಅಧಿಕಾರಕ್ಕೆ ಬಂದ, ಇದೆಲ್ಲ ಮಾಹಿತಿ ನಿಮಗೆ ಗೊತ್ತೇ ಇದೆ. ಆದರೆ ಬಾಂಗ್ಲಾದೇಶದಲ್ಲಿ ಯಾವುದೂ ಸರಿ ಇಲ್ಲ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿದೆ. ಯಾಕಂದರೆ ಅಧಿಕಾರಕ್ಕೆ ಬಂದಂತಹ ಮೊಹಮ್ಮದ್ ಯೂನಿಸ್ ಬಾಂಗ್ಲಾದೇಶವನ್ನು ಅಧಃಪತನಕ್ಕೆ ತಳ್ತಾ ಇದ್ದಾನೆ. ಬಾಂಗ್ಲಾದೇಶವನ್ನು ಒಂದು ಮತಾಂಧ ದೇಶವನ್ನಾಗಿ ಪರಿವರ್ತನೆ ಮಾಡುವಂಥ ಎಲ್ಲ ಪ್ರಯತ್ನವನ್ನು ಮೊಹಮ್ಮದ್ ಯೂನಿಸ್ ಮಾಡ್ತಾ ಇದ್ದಾನೆ. ಇಷ್ಟು ದಿನ ಮೊಹಮ್ಮದ್ ಯೂನಿಸ್ಗೆ ಸೇನೆ ಒಂದು ಹಂತದಲ್ಲಿ ಸಪೋರ್ಟ್ ಮಾಡಿತ್ತು. ಯಾಕೆಂದರೆ ಪರಿಸ್ಥಿತಿ ಮೊಹಮ್ಮದ್ ಯೂನಿಸ್ ಪರವಾಗೇ ಇತ್ತು. ಬಾಂಗ್ಲಾದೇಶದಲ್ಲಿ ಆರಂಭದಲ್ಲಿ ಶೇಖ್ ಹಸೀನಾ ವಿರುದ್ಧ ದಂಗೆ ಆಗುತ್ತೆ. ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದು ಸ್ಟೂಡೆಂಟ್ ಆರ್ಗನೈಸೇಷನ್ಗಳು, ಕೆಲವೊಂದು ವಿದ್ಯಾರ್ಥಿ ಸಂಘಟನೆಗಳು ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದು. ಅನಂತರ ಅಂತಿಮವಾಗಿ ಶೇಖ್ ಹಸೀನಾ ದೇಶ ಬಿಟ್ಟು ಬರುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಆಗ ಮಿತ್ರರೇ, ಸೇನೆ ಇಡೀ ದೇಶದ ಕಂಟ್ರೋಲನ್ನು ತೆಗೆದುಕೊಳ್ಳುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಸೇನೆ ಹಾಗೆ ಮಾಡಿರಲಿಲ್ಲ. ಸೇನೆಯ ಮುಖ್ಯಸ್ಥರಾದಂಥ ವಕಾರುಜ್ಜಮಾನ್ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ಸ್ಥಾಪನೆಗೆ ಯತ್ನ ಮಾಡಿದ್ರು. ಮೊಹಮ್ಮದ್ ಯೂನಿಸ್ಗೆ ಅಧಿಕಾರವನ್ನು ಕೊಟ್ಟಿದ್ರು. ಇಲ್ಲಿ ಮಿತ್ರರೇ, ಮೇಲ್ನೋಟಕ್ಕೆ ನಮಗೆ ಸೇನೆ ಎಲ್ಲದರಲ್ಲೂ ಕೂಡ ಖುಷಿಯಿಂದಲೇ ಕೆಲಸ ಮಾಡಿದೆ ಅಂತ ಅನ್ನಿಸಬಹುದು. ಆದರೆ ಹಾಗಿರಲಿಲ್ಲ. ಯಾಕೆಂದರೆ ಈ ಸ್ಟೂಡೆಂಟ್ ಆರ್ಗನೈಸೇಷನ್ಗಳಿದ್ವಲ್ಲ, ಅವರು ಒತ್ತಡವನ್ನು ಹಾಕಿದ್ರು. ಇದೆಲ್ಲದೂ ಕೂಡ ಪ್ರೀ ಪ್ಲ್ಯಾಂಡ್. ನಿಮಗೆ ಹಿಂದೆ ಹಲವು ಬಾರಿ ಹೇಳಿದ್ದೀನಿ, ಅಮೆರಿಕ ಯಾವ ರೀತಿಯಾಗಿ ಷಡ್ಯಂತ್ರ ಮಾಡಿತ್ತು, ಮೊಹಮ್ಮದ್ ಯೂನಿಸನ್ನು ತಂದು ಕೂರಿಸೋದಕ್ಕೋಸ್ಕರವಾಗಿ ಬೈಡನ್ ಸರ್ಕಾರ ಏನೇನು ಪ್ರಯತ್ನ ಮಾಡಿತ್ತು, ಇದೆಲ್ಲವೂ ಕೂಡ ಬಾಂಗ್ಲಾದ ಸೇನೆಗೂ ಕೂಡ ಗೊತ್ತಿತ್ತು. ನಾವೇನಾದರೂ ಇದರ ವಿರುದ್ಧವಾಗಿ ಹೋದರೆ ನೀರಿನ ವಿರುದ್ಧವಾಗಿ ಈಜಿದಂತಹ ಪರಿಸ್ಥಿತಿ ಉಂಟಾಗತ್ತೆ. ಇದು ಬೇಡ ಅಂತೇಳಿ ಸೇನಾ ಮುಖ್ಯಸ್ಥರು ಮೊಹಮ್ಮದ್ ಯೂನಿಸ್ ಮಧ್ಯಂತರ ಸರ್ಕಾರ ರಚನೆ ಮಾಡೋದಕ್ಕೆ ಪೂರ್ಣ ಸಹಕಾರವನ್ನು ಕೊಟ್ಟಿದ್ರು. ಆದರೆ ಮಿತ್ರರೇ, ಮೊಹಮ್ಮದ್ ಯೂನಿಸ್ ಅಧಿಕಾರವನ್ನು ವಹಿಸಿಕೊಂಡ ದಿನದಿಂದಲೂ ಕೂಡ ಸೇನೆಯ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಆತ ಏನು ಸೇನೆ ಜೊತೆಗೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಈಗ ಸೇನೆಯೂ ಕೂಡ ಯೂನಿಸ್ ವಿರುದ್ಧವಾಗಿ ತಿರುಗಿ ಬಿದ್ದಿದೆ. ಯಾಕೆಂದರೆ ಪರಿಸ್ಥಿತಿಯೂ ಕೂಡ ಸೇನೆ ಪರವಾಗಿದೆ. ಒಂದು ಕಡೆ ಅಮೆರಿಕದಲ್ಲಿ ಸರ್ಕಾರ ಬದಲಾಗಿದೆ, ಟ್ರಂಪ್ ಬಂದಿದ್ದಾರೆ. ಟ್ರಂಪ್ ಯಾವ ಕಾರಣಕ್ಕೂ ಕೂಡ ಬಾಂಗ್ಲಾಗೆ ನಯಾ ಪೈಸೆ ಸಹಾಯ ಮಾಡೋದಕ್ಕೆ ಒಪ್ತಾ ಇಲ್ಲ. ಇಡೀ ಬಾಂಗ್ಲಾದೇಶದ ಎಲ್ಲ ವ್ಯವಹಾರವನ್ನು ನರೇಂದ್ರ ಮೋದಿ ಅವರೇ ನೀವೇ ನೋಡ್ಕೊಂಬಿಡಿ, ಹೀಗಂತ ಭಾರತಕ್ಕೆ ಆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಹೀಗಾಗಿ ಬಾಂಗ್ಲಾದ ಸರ್ಕಾರಕ್ಕೊಂದು ಆತಂಕ ಇದ್ದೇ ಇದೆ. ನರೇಂದ್ರ ಮೋದಿ ಸರ್ಕಾರ ಏನಾದರೂ ಬಾಂಗ್ಲಾದ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬಹುದಾ? ಯೂನಿಸ್ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ಮೋದಿ ಸರ್ಕಾರ ಏನಾದರೂ ಪ್ರಯತ್ನ ಮಾಡಬಹುದಾ? ಈ ಆತಂಕದಲ್ಲಿ ಮೊಹಮ್ಮದ್ ಯೂನಿಸ್ ನಿದ್ದೆ ಮಾಡ್ತಾ ಇಲ್ಲ. ಇದೇ ಒಂದು ಸಂದರ್ಭಕ್ಕಾಗಿ ಸೇನೆ ಕೂಡ ಕಾಯ್ತಾ ಇತ್ತು. ಸದ್ಯ ಒಂದು ಸೇನೆಯ ಕಾರ್ಯಕ್ರಮದಲ್ಲಿ ಬಾಂಗ್ಲಾದೇಶದ ಆರ್ಮಿ ಮುಖ್ಯಸ್ಥನಾಗಿರುವಂತಹ ವಕಾರುಜ್ಜಮಾನ್ ಮಾತನಾಡುವಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ದೇಶಕ್ಕೆ ಅಪಾಯ ಇದೆ, ಲಾ ಆ್ಯಂಡ್ ಆರ್ಡರ್ ಎಲ್ಲೂ ಕೂಡ ಸುಸೂತ್ರವಾಗಿಲ್ಲ, ಎಲ್ಲ ಹದಗೆಟ್ಟು ಹೋಗಿದೆ. ಪರಸ್ಪರ ನಾವೇ ಹೊಡೆದಾಡುವಂತಹ ಸನ್ನಿವೇಶ ಉಂಟಾಗಿದೆ. ಇದರಿಂದ ಬಾಂಗ್ಲಾದೇಶದ ಸ್ವತಂತ್ರಕ್ಕೆ ಧಕ್ಕೆ ಉಂಟಾಗತ್ತೆ, ನಾವು ಮೊದಲಿನ ಪರಿಸ್ಥಿತಿಗೆ ಹೋಗ್ತೀವಿ, ಹೀಗಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಮುಂದುವರೆದವರು ಹೇಳ್ತಾರೆ, ನಾನು ಈ ಮಾತನ್ನು ದೇಶದ ಜನರಿಗೆ ಹೇಳುವಂಥದ್ದು ಅನಿವಾರ್ಯವಾಗಿದೆ. ಮುಂದೆ ಅನಾಹುತ ಸಂಭವಿಸಿದಂತಹ ಸಂದರ್ಭದಲ್ಲಿ ಸೇನೆ ನಮಗೆ ಯಾವುದೇ ಎಚ್ಚರಿಕೆ ಕೊಟ್ಟಿರಲಿಲ್ಲ ಅಂತ ನನ್ನನ್ನು ಹೊಣೆ ಮಾಡಬೇಡಿ, ಹೀಗಾಗಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅಂತ ಸೇನಾ ಮುಖ್ಯಸ್ಥರು ಹೇಳ್ತಾರೆ. ಮಿತ್ರರೇ, ಒಂದು ದೇಶದ ಸೇನಾ ಮುಖ್ಯಸ್ಥರು ಹೀಗೆ ಮಾತನಾಡಿದರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಇದೆ ಅಂತ ಹೇಳ್ತಾರೆ ಅಂತಂದರೆ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅಂತ ಯೋಚನೆ ಮಾಡಿ. ಹಾಗಾದರೆ ವಕಾರುಜ್ಜಮಾನ್ ಯಾಕೆ ಹೀಗೆ ಹೇಳಿದ್ರು? ಬಾಂಗ್ಲಾದೇಶಕ್ಕೆ ಅಂತಹದ್ದೇನು ಪರಿಸ್ಥಿತಿ ಬಂದಿದೆ ಅಂತಂದರೆ, ಇತ್ತೀಚೆಗೆ ಬಾಂಗ್ಲಾದ ವಾಯುನೆಲೆಯ ಮೇಲೆ ದಾಳಿ ಆಯಿತು. ಆ ದಾಳಿಯನ್ನು ಬಾಹ್ಯ ಶಕ್ತಿಗಳು ಯಾವುದೋ ಮಾಡಿದವೆ ಅಂತ ಬಾಂಗ್ಲಾದೇಶದ ಸೇನೆಗೆ ಅನ್ನಿಸ್ತಾ ಇಲ್ಲ. ಬಾಂಗ್ಲಾದೇಶದ ವ್ಯವಸ್ಥೆ ಒಳಗಡೆನೆ ಆ ದಾಳಿಯನ್ನು ಮಾಡಿಸಲಾಗಿದೆ. ಅಂದರೆ ಟೋಟಲ್ ಆಂತರಿಕವಾಗಿ ನಾವು ಫೇಲ್ಯೂರ್ ಆಗ್ತಾ ಇದ್ದೀವಿ ಅಂತ ಬಾಂಗ್ಲಾದೇಶದ ಸೇನೆಗೆ ಅನ್ನಿಸ್ತಾ ಇದೆ. ಎರಡನೇದಾಗಿ ಮಿತ್ರರೇ, ಸೇನಾ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ, ದೇಶ ಯಾವತ್ತೂ ಕೂಡ ಸುರಕ್ಷಿತರ ಕೈಲಿರಬೇಕು ಅಂತ. ದೇಶ ಸುರಕ್ಷಿತರ ಕೈಲಿರಬೇಕು ಅಂತಂದ್ರೆ ಏನು? ದೇಶವನ್ನು ರಕ್ಷಿಸುವಂತ ಸಾಮರ್ಥ್ಯ ಇರುವವರ ಕೈಲಿ ದೇಶ ಇರಬೇಕು ಅಂತ. ಇದು ನೇರವಾಗಿ ಮೊಹಮ್ಮದ್ ಯೂನಿಸ್ ವಿರುದ್ಧವಾಗಿ ವಕಾರುಜ್ಜಮಾನ್ ಮಾಡಿದಂತಹ ದಾಳಿ.
ಮೊಹಮ್ಮದ್ ಯುನೀಸ್ ಕೈಲಿ ಬಾಂಗ್ಲಾದೇಶವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಸೇನಾ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಯಾಕೆ ಸೇನಾ ಮುಖ್ಯಸ್ಥರಿಗೆ ಹೀಗೆ ಅನಿಸ್ತಾ ಇದೆ ಅಂತಂದ್ರೆ, ಮುಖ್ಯವಾಗಿ ಮಯನ್ಮಾರ್ ಗಡಿಯಲ್ಲಿ ಅಭದ್ರತೆ ಜಾಸ್ತಿ ಆಗ್ತಾ ಇದೆ. ಅಲ್ಲಿನ ಅರಕ್ಕನ್ ಆರ್ಮಿ ಇತ್ತೀಚೆಗೆ ರಖೈನ್ ರಾಜ್ಯವನ್ನ ಕಂಪ್ಲೀಟ್ ಆಗಿ ಅವರು ವಶಕ್ಕೆ ಪಡೆದಿದ್ದಾರೆ. ಇದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ಹೇಳಿ ಬಾಂಗ್ಲಾದೇಶದ ಸೇನೆಗೆ ತುಂಬಾ ಚೆನ್ನಾಗಿ ಗೊತ್ತು. ನಾಳೆ ನಾವೇನಾದ್ರೂ ಯಾಮಾರಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶದ ಒಂದಷ್ಟು ಜಾಗವನ್ನ ಕೂಡ ಈ ಅರಕ್ಕನ್ ಆರ್ಮಿ ವಶಕ್ಕೆ ಪಡೆಯುತ್ತೆ, ಹೀಗಂತ ಸೇನೆಗೆ ಅರ್ಥ ಆಗಿ ಹೋಗಿದೆ. ಹೀಗಾಗಿ ಸೇನಾ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ, ದೇಶದ ಗಡಿ ಸುರಕ್ಷತೆಗೆ ನಾವು ಆದ್ಯತೆಯನ್ನು ಕೊಡಬೇಕು ಅಂತ. ಜೊತೆಗೆ ಸೇನಾ ಮುಖ್ಯಸ್ಥರ ದೊಡ್ಡ ಅಸಮಾಧಾನಕ್ಕೆ ಕಾರಣವಾಗಿರುವ ಅಂಶ ಏನು ಕೇಳಿದ್ರೆ, ಈ ಮೊಹಮ್ಮದ್ ಯೂನಿಸ್ ಸರ್ಕಾರ ಪಾಕಿಸ್ತಾನದ ಜೊತೆಗೆ ಬಹಳ ಮಿತ್ರತ್ವವನ್ನು ಸಾಧಿಸ್ತಾ ಇದೆ. ನಿಮಗೆಲ್ಲ ಗೊತ್ತು, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವೆ ಬಹಳ ದ್ವೇಷ ಇದೆ. ಪಾಕಿಸ್ತಾನದಿಂದಲೇ ಬಾಂಗ್ಲಾ ಬೇರ್ಪಟ್ಟು ಹೊಸ ದೇಶದ ಉದಯ ಆಗಿರುವಂಥದ್ದು. ಈಗ ಮತ್ತೆ ನಾವು ಪಾಕಿಸ್ತಾನದ ಕೈಕಾಲು ಹಿಡಿತೀವಿ ಅಂತಂದ್ರೆ ಅದಕ್ಕೆ ಸೇನೆ ಒಪ್ಕೊಳ್ತಾ ಇಲ್ಲ. ಸೇನೆ ಮೊದಲಿನಿಂದಲೂ ಕೂಡ ಪಾಕಿಸ್ತಾನವನ್ನು ವಿರೋಧಿಸಿಕೊಂಡು ಬಂದಿದ್ದೆ. ಇವತ್ತು ಭಾರತೀಯ ಸೈನಿಕರು ಪಾಕಿಸ್ತಾನದ ಸೇನೆಯನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವಾ, ಅಥವಾ ಚೈನಾ ಸೇನೆಯನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವಾ? ಯಾಕೆಂದ್ರೆ ಅವರಲ್ಲಿ ರಕ್ತ ಕುದಿತಾ ಇರುತ್ತೆ. ನಮ್ಮ ಶತ್ರುಗಳು ಅಂತ ಪ್ರತಿದಿನ ಅವರು ಯೋಚಿಸ್ತಾ ಇರ್ತಾರೆ. ಆ ದೇಶದೊಂದಿಗೆ ಭಾರತ ಬಹಳ ಉತ್ತಮ ಬಾಂಧವ್ಯವನ್ನು ಹೊಂದಿಬಿಟ್ಟು ರಾಜಕೀಯ ಹೊಂದಾಣಿಕೆಗಳು ಬೇರೆ, ಸೈನಿಕ ಹೊಂದಾಣಿಕೆಗಳನ್ನು ಮಾಡೋದಕ್ಕೆ ಮುಂದಾದ್ರೆ ಏನಾಗುತ್ತೆ ಹೇಳಿ, ಸೇನೆ ಅಸಮಾಧಾನಗೊಳ್ಳುತ್ತೆ. ಹಾಗೆ ಮಿತ್ರರೇ, ಇವತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವೆ ವ್ಯಾಪಾರ ಸಂಬಂಧ ವೃದ್ಧಿ ಆಗ್ತಾ ಇದೆ. ಅಕ್ಕಿ ಕೊಟ್ಟರು, ಇವರು ತೆಗೆದುಕೊಂಡ್ರು, ಆ ವ್ಯಾಪಾರ ಬಾಂಗ್ಲಾದೇಶಕ್ಕೆ ದೊಡ್ಡ ನಷ್ಟವನ್ನು ತಂದಿದೆ. ಇದೆಲ್ಲ ಒಂದು ಭಾಗ. ಅದರ ಜೊತೆಗೆ ಪಾಕಿಸ್ತಾನದ ಸೇನೆ ಬಾಂಗ್ಲಾಗ್ ಬಂತು. ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ಪಾಕಿಸ್ತಾನದ ಸೇನೆಯನ್ನು ನಿಯೋಜನೆ ಮಾಡಬೇಕು ಅನ್ನುವಂಥ ಚರ್ಚೆಗಳು ಆರಂಭವಾದವು. ಸದ್ಯ ಬಾಂಗ್ಲಾ ಸರ್ಕಾರ ಕೈಗೊಳ್ಳುತ್ತಿರುವಂತಹ ಈ ಎಲ್ಲ ನಿರ್ಧಾರಗಳು ಬಾಂಗ್ಲಾ ಸೇನೆಯ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇನ್ನು ಬಾಂಗ್ಲಾದೇಶದ ಸೇನೆ ಒಟ್ಟಾಗಿದೆಯಾ? ಇಡೀ ಬಾಂಗ್ಲಾದೇಶದ ಸೇನೆ ಮೊಹಮ್ಮದ್ ಯೂನಿಸ್ ಸರ್ಕಾರದ ವಿರುದ್ಧವಾಗಿದೆಯಾ ಕೇಳಿದ್ರೆ ಹಾಗಿಲ್ಲ. ಬಾಂಗ್ಲಾದೇಶದ ಸೇನೆಯಲ್ಲೇ ಅನೇಕ ಬಣಗಳು ಉದಯವಾಗಿದೆ. ಒಂದು ಬಣ ಅವಾಮಿ ಲೀಗನ್ನು ಬೆಂಬಲಿಸುತ್ತೆ. ಅವರಿಗೆ ಶೇಖ್ ಹಸೀನಾ ಅಧಿಕಾರಕ್ಕೆ ಬರಬೇಕು ಅಂತ ಅನಿಸ್ತಾ ಇದೆ. ಅದರ ನೇತೃತ್ವವನ್ನು ವಹಿಸಿಕೊಂಡಿರುವಂಥದ್ದು ಜನರಲ್ ಮೊಹಮ್ಮದ್ ಶಾಹೀನುಲ್ ಅನ್ನುವಂಥ ವ್ಯಕ್ತಿ. ಈತ ಸೇನಾ ಜನರಲ್. ಈತನಿಗೆ ಅವಾಮಿ ಲೀಗ್ ಬಗ್ಗೆ ಬಹಳ ಅನುಕಂಪ ಇದೆ. ಆದರೆ ಮೊಹಮ್ಮದ್ ಯೂನಿಸ್ ಸರ್ಕಾರ ಏನು ಮಾಡೋದು ಹೊರಟಿದೆ, ಇಡೀ ಅವಾಮಿ ಲೀಗನ್ನೇ ಬ್ಯಾನ್ ಮಾಡಬೇಕು, ಅಂದರೆ ಶೇಖ್ ಹಸೀನಾ ಅವರ ಪಕ್ಷವೇ ಬಾಂಗ್ಲಾದೇಶದಲ್ಲಿ ಇರಬಾರದು ಅಂತ ಮೊಹಮ್ಮದ್ ಯೂನಿಸ್ ಸರ್ಕಾರ ನೀತಿಯನ್ನು ತರೋದು ಹೊರಟಿದೆ. ಇದರ ವಿರುದ್ಧವಾಗಿ ಬಾಂಗ್ಲಾದೇಶದ ಸೇನೆಯಲ್ಲಿ ಒಂದು ದೊಡ್ಡ ಬಂಡಾಯ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಶೇಖ್ ಹಸೀನಾ ಪರವಾಗಿರುವವರು ಮಾತ್ರ ಇದ್ದಾರಾ, ವಿರೋಧಿಸುವಂತವ್ರು ಯಾರು ಇಲ್ವಾ ಕೇಳಿದ್ರೆ ಇನ್ನೊಂದು ಟೀಮ್ ಇದೆ. ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಫೈಜುರ್ ರೆಹಮಾನ್ ನೇತೃತ್ವದ ಒಂದು ಬಣ ಇದೆ. ಅವರು ಟೋಟಲಿ ಮೂಲಭೂತವಾದಿಗಳ ಪರವಾಗಿರುವಂತಹ ಬಣ. ಬಾಂಗ್ಲಾದೇಶ ಇಸ್ಲಾಮಿಕ್ ರಾಷ್ಟ್ರ ಆಗಬೇಕು, ಬಾಂಗ್ಲಾದೇಶದಲ್ಲಿ ಇಸ್ಲಾಮಿಕ್ ಆಡಳಿತ ಜಾರಿಗೆ ಬರಬೇಕು, ಬಾಂಗ್ಲಾದೇಶ ಭಾರತದಿಂದ ಅಂತರವನ್ನು ಕಾಯ್ದುಕೊಳ್ಳಬೇಕು, ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಎರಡನೇ ದರ್ಜೆಯ ನಾಗರಿಕರಂತೆ ವಾಸ ಮಾಡಬೇಕು, ಈ ರೀತಿಯ ವಾದವನ್ನು ಮಂಡಿಸುವಂತಹ ಒಂದು ಬಣವೂ ಕೂಡ ಇದೆ. ಇದು ಮೊಹಮ್ಮದ್ ಯೂನಿಸ್ ಸರ್ಕಾರದ ಪರವಾಗಿದೆ. ಮೊಹಮ್ಮದ್ ಯೂನಿಸ್ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಈ ಬಣ ಬಯಸುತ್ತೆ. ವಕರುಜ್ಜಮಾನ್ ಯಾರ ಬಣದಲ್ಲಿದ್ದಾರೆ ಕೇಳಿದ್ರೆ ಇವರು ಸದ್ಯಕ್ಕೆ ತಟಸ್ಥ ಬಣ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಸೇನೆ ಇದೆಯಲ್ಲ, ರಾಜಕೀಯವಾಗಿ ತುಂಬಾ ಪವರ್ಫುಲ್. ಅಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಬಾಂಗ್ಲಾದೇಶದ ಸೇನೆಯನ್ನ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಾಂಗ್ಲಾದೇಶದ ಸಂವಿಧಾನದಲ್ಲಿ ಸೇನೆಗೂ ಕೂಡ ತೀರಾ ಇಂಪಾರ್ಟೆಂಟ್ ರೋಲ್ ಅನ್ನು ಕೊಡಲಾಗಿದೆ. ಹೀಗಾಗಿ ಸೇನೆಯನ್ನು ಹೊರಗಿಟ್ಟು ಯಾರು ಅಧಿಕಾರ ಮಾಡ್ತೀವಿ ಅಂತಂದ್ರೆ ಅದು ಕಷ್ಟ ಸಾಧ್ಯವೇ ಸರಿ. ಆದರೆ ಈ ವಕರುಜ್ಜಮಾನ್ ಇದಾರಲ್ಲ, ಇವರ ಯೋಚನೆಯೇ ಸ್ವಲ್ಪ ಡಿಫರೆಂಟ್ ಆಗಿದೆ. ಇವರು ಬಾಂಗ್ಲಾದೇಶವನ್ನು ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕು, ನಾನೇ ಬಾಂಗ್ಲಾದೇಶದ ಅಧಿಕಾರವನ್ನು ವಹಿಸಿಕೊಳ್ಳಬೇಕು ಅಂತ ಅಷ್ಟಾಗಿ ಆಸಕ್ತಿ ಹೊಂದಿದಂಥ ನಾಯಕ ಅಲ್ಲ. ಇವರು ಸಮಗ್ರ ಬಾಂಗ್ಲಾದೇಶದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ಹಿಂದೆ ಅಧಿಕಾರ ಸಿಗುವಂತಹ ಸಂದರ್ಭ ಬಂದರೂ ಕೂಡ ಇವರು ಆತುರತೆಯನ್ನು ಪ್ರದರ್ಶನ ಮಾಡಿಲ್ಲ. ಬಾಂಗ್ಲಾದೇಶದ ಮಾಧ್ಯಮಗಳೇ ವರದಿ ಮಾಡುವಂತೆ ಈ ವಕರುಜ್ಜಮಾನ್ ಒಬ್ಬ ದೇಶಪ್ರೇಮಿಯಾದಂತಹ ಸೇನಾ ಜನರಲ್ ಆಗಿದ್ದಾರೆ. ಇದನ್ನು ಬಾಂಗ್ಲಾದೇಶದ ಮಾಧ್ಯಮಗಳೇ ವರದಿ ಮಾಡ್ತವೆ. ಅವರು ಅನೇಕ ಬಾರಿ ಹೇಳಿರೋದೇನು ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಮಿಲಿಟರಿ ಆಡಳಿತ ಅನ್ನುವಂಥದ್ದು ಫೇಲ್ಯೂರ್ ಮಾಡಲ್, ಯಾರಿಗೂ ಕೂಡ ಅದರಲ್ಲಿ ಯಶಸ್ಸು ಸಿಕ್ಕಿಲ್ಲ. ಯಾವತ್ತೂ ಕೂಡ ಮಿಲಿಟರಿ ದೇಶದ ರಕ್ಷಣೆಯಲ್ಲಿ ಭಾಗವಾಗಿರಬೇಕೇ ಹೊರತು ರಾಜಕೀಯವಾಗಿ ಹಸ್ತಕ್ಷೇಪ ಮಾಡಬಾರದು. ಈ ರೀತಿಯ ಮಾತುಗಳನ್ನು ವಕರುಜ್ಜಮಾನ್ ಈ ಹಿಂದೆ ಅನೇಕ ಬಾರಿ ಹೇಳಿದ್ದಾರೆ. ಹೀಗಾಗಿ ವಕರುಜ್ಜಮಾನ್ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳುವಂಥದ್ದು ಸ್ವಲ್ಪ ಕಷ್ಟ. ಆದರೆ ಈಗಿರುವಂತಹ ಮೊಹಮ್ಮದ್ ಯೂನಿಸ್ ಸರ್ಕಾರಕ್ಕೂ ಈ ವಕರುಜ್ಜಮಾನ್ಗೂ ಎಲ್ಲ ಹೊಂದಾಣಿಕೆ ಇದೆಯಾ ಕೇಳಿದ್ರೆ ಅದಿಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ವಕರುಜ್ಜಮಾನ್ ಈಗಾಗಲೇ ಈ ಮಧ್ಯಂತರ ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ 2025 ಅಂತ್ಯದ ಒಳಗಾಗಿ ಚುನಾವಣೆ ಆಗಲೇಬೇಕು. ಬಾಂಗ್ಲಾದಲ್ಲಿ 2026 ಆರಂಭದಲ್ಲೇ ಪ್ರಜಾಪ್ರಭುತ್ವ ಸರ್ಕಾರ ರಚನೆ ಆಗಬೇಕು. ಹೀಗಂತ ಒಂದು ಡೆಡ್ ಲೈನ್ ಅನ್ನ ವಕರುಜ್ಜಮಾನ್ ಮೊಹಮ್ಮದ್ ಯೂನಿಸ್ಗೆ ಕೊಟ್ಟಿದ್ದಾರೆ. ಮೊಹಮ್ಮದ್ ಯೂನಿಸ್ಗೆ ಇದಿಷ್ಟ ಇಲ್ಲ. ಮೊಹಮ್ಮದ್ ಯೂನಿಸ್ ಲೆಕ್ಕಾಚಾರ ಏನು, ಬಾಂಗ್ಲಾದೇಶದಲ್ಲಿ ಈಗಿರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಇರಬಾರದು. ಈಗ ಇರಾನ್ನಲ್ಲಿ ಯಾವ ಪರಿಸ್ಥಿತಿ ಇದೆ, ಅಯತುಲ್ಲಾ ಅಲಿ ಖಮೇನಿಗಳು ಅಂದರೆ ಧಾರ್ಮಿಕ ಮುಖಂಡರು ಇಡೀ ದೇಶವನ್ನು ರನ್ ಮಾಡ್ತಾರಲ್ಲ, ಆ ರೀತಿಯಾದಂತಹ ಒಂದು ಸಂವಿಧಾನವನ್ನು ಬಾಂಗ್ಲಾದೇಶದಲ್ಲಿ ಜಾರಿಗೆ ತರಬೇಕು. ಮೊಹಮ್ಮದ್ ಯೂನಿಸ್ ಆ ರೀತಿಯಾದಂತಹ ಸರ್ವಾಧಿಕಾರಿಯಾಗಿ ಕೂತ್ಕೊಳ್ಬೇಕು. ಜನರಿಂದ ಆಯ್ಕೆಯಾದಂತಹ ಸರ್ಕಾರ ಏನಿರುತ್ತೆ ಅದು ಬಾಂಗ್ಲಾದೇಶದ ಸರ್ವೋಚ್ಚ ನಾಯಕನ ಅಂಡರ್ನಲ್ಲೇ ಇರಬೇಕು ಅಂತ ಮೊಹಮ್ಮದ್ ಯೂನಿಸ್ ಬಯಸ್ತಾ ಇದ್ದಾನೆ. ಅಂದ್ರೆ ತಾನೊಬ್ಬ ಸರ್ವಾಧಿಕಾರಿಯಾಗಿ ಬದುಕಿದ್ದಷ್ಟು ದಿನ ಅಧಿಕಾರವನ್ನು ಅನುಭವಿಸಬೇಕು ಅಂತ ಹೇಳಿ ಮೊಹಮ್ಮದ್ ಯೂನಿಸ್ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾನೆ. ಇದನ್ನ ವಕರುಜ್ಜಮಾನ್ ಒಪ್ಕೊಳ್ತಾ ಇಲ್ಲ. ಹೀಗಾಗಿ ಸೇನಾ ಮುಖ್ಯಸ್ಥರು
ಶಾಸ್ತ್ರಜ್ಞರು ಇಡೀ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆ ಕೊಟ್ಟಿರುವಂಥದ್ದು, ನಮ್ಮ ಸ್ವತಂತ್ರಕ್ಕೆ ಧಕ್ಕೆ ಬರುತ್ತೆ, ಬಾಹ್ಯ ಶಕ್ತಿಗಳ ಹಸ್ತಕ್ಷೇಪ ಜಾಸ್ತಿ ಆಗ್ತಾ ಇದೆ ಅಂತ. ಈಗ ಒಂದು ಪ್ರಶ್ನೆ ಬರಬಹುದು, ಈ ವಕರುಜ್ಜಮಾನ್ ಬಾಹ್ಯ ಶಕ್ತಿಗಳು ಅಂತ ಯಾರಿಗೆ ಹೇಳಿದ್ದಾರೆ? ಅಮೆರಿಕಾಗೆ ಹೇಳಿದಾರಾ, ಭಾರತಕ್ಕೆ ಹೇಳಿದಾರಾ, ಪಾಕಿಸ್ತಾನಕ್ಕೆ ಹೇಳಿದಾರಾ? ಬಹುತೇಕ ಬಾಂಗ್ಲಾ ಮಾಧ್ಯಮಗಳು ವರದಿ ಮಾಡೋದನ್ನು ನೋಡಿದ್ರೆ ಇವರು ಹೇಳಿರುವಂಥದ್ದು ಪಾಕಿಸ್ತಾನಕ್ಕೆ. ಯಾಕೆಂದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದ ಸಂಬಂಧ ಏನು ಜಾಸ್ತಿ ಆಗ್ತಾ ಇದೆ, ಅದರ ವಿರುದ್ಧವಾಗಿ ಅಲ್ಲಿ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಬಾಂಗ್ಲಾದೇಶದಲ್ಲಿ ಎಲ್ಲರೂ ಕೂಡ ಪಾಕಿಸ್ತಾನದ ಪರವಾಗಿ ಒಲವನ್ನು ಹೊಂದಿಲ್ಲ. ಒಂದು ಅಂಕಿಅಂಶದ ಪ್ರಕಾರ ಬಾಂಗ್ಲಾದೇಶದಲ್ಲಿ ಸ್ಟಿಲ್ 70% ಜನ ಪಾಕಿಸ್ತಾನವನ್ನು ವಿರೋಧಿಸ್ತಾರೆ. ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ ನರಕ ತೋರಿಸಿದೆ ಅಂತ ಈಗಲೂ ಕೂಡ ನಂಬುತ್ತಾರೆ. ಕೇವಲ ಒಂದು 30% ಜನರಿಗೆ ಪಾಕಿಸ್ತಾನ ಇಷ್ಟ ಆಗಬಹುದು. ಯಾಕೆ ಇಷ್ಟ ಆಗುತ್ತೆ ಕೇಳಿದ್ರೆ, ಮೂಲಭೂತವಾದದ ಕಾರಣದಿಂದಾಗಿ. ಪಾಕಿಸ್ತಾನ ಒಂದು ಇಸ್ಲಾಮಿಕ್ ರಾಷ್ಟ್ರ, ನಾವು ಪಾಕಿಸ್ತಾನ ಜೊತೆಗಿದ್ರೆ ಭಾರತವನ್ನು ದೂರ ಇಡಬಹುದು, ಹಿಂದೂಗಳನ್ನು ಬಗ್ಗು ಬಡಿಬಹುದು, ಈ ರೀತಿಯ ಕೆಟ್ಟ ಚಿಂತನೆಗಳನ್ನು ತಲೆಯಲ್ಲಿ ತುಂಬಿಕೊಂಡಂಥವ್ರು ಮಾತ್ರ ಪಾಕಿಸ್ತಾನವನ್ನು ಇಷ್ಟಪಡ್ತಾ ಇದ್ದಾರೆ. ಉಳಿದಂತೆ ಯಾರಿಗೂ ಕೂಡ ಪಾಕಿಸ್ತಾನ ಇಷ್ಟ ಆಗೋದಿಲ್ಲ. ಹೀಗಾಗಿ ಪಾಕಿಸ್ತಾನದ ಹಸ್ತಕ್ಷೇಪವನ್ನು ವಕರುಜ್ಜಮಾನ್ ಇಷ್ಟಪಡ್ತಾ ಇಲ್ಲ. ಬಾಹ್ಯ ಶಕ್ತಿಗಳು ಬಾಂಗ್ಲಾದೇಶದಲ್ಲಿ ಹಳೆಯ ಕೆಟ್ಟ ಪರಿಸ್ಥಿತಿಯನ್ನು ತಂದು ಬಿಡ್ತವೆ ಅಂತ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಒಂದು ವೇಳೆ ಬಾಂಗ್ಲಾದೇಶದಲ್ಲಿ ಸೇನಾ ಕ್ರಾಂತಿ ಆದರೆ ಅದರಲ್ಲಿ ಭಾರತದ ರೋಲ್ ಏನು? ಭಾರತ ಏನಾದರೂ ವಕರುಜ್ಜಮಾನ್ ಜೊತೆಗೆ ಕೈ ಜೋಡಿಸಿದೆಯಾ? ಹೀಗೊಂದು ಪ್ರಶ್ನೆ ಕೇಳಿದ್ರೆ ನೀವು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ, ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನು ಹೇಳಿದರು, ಬಾಂಗ್ಲಾದೇಶದ ಎಲ್ಲ ವ್ಯವಹಾರವನ್ನು ನರೇಂದ್ರ ಮೋದಿ ಅವರೇ ನೋಡ್ಕೊಳ್ತಾರೆ ಅಂತ. ಮಿತ್ರರೇ, ಯಾಕೆ ಈ ಮಾತು ಹೇಳಿದ್ರು ಅಂತಂದರೆ, ಮೋದಿ ಅವರು ಮೊದಲೇ ಹೇಳಿರ್ತಾರೆ ಬಾಂಗ್ಲಾದೇಶವನ್ನು ನಾವು ಹ್ಯಾಂಡಲ್ ಮಾಡ್ತೀವಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ. ಹಾಗಾಗಿ ಟ್ರಂಪ್ ಕೂಡ ಹೇಳಿರ್ತಾರೆ ಬಾಂಗ್ಲಾದೇಶವನ್ನು ಮೋದಿ ಅವರು ಹ್ಯಾಂಡಲ್ ಮಾಡ್ತಾರೆ ಅಂತ. ಅಂದರೆ ಬಾಂಗ್ಲಾದೇಶದ ವಿಚಾರದಲ್ಲಿ ಭಾರತ ಏನೋ ಪ್ಲಾನ್ ಮಾಡ್ತಾ ಇದೆ ಅನ್ನುವಂಥದ್ದು ಸತ್ಯ. ಅದು ಯಾವ ರೀತಿಯಾಗಿ ಪ್ಲಾನ್ ಮಾಡಿರುತ್ತೆ? ಬಾಂಗ್ಲಾದೇಶದ ಸೇನೆಯನ್ನು ಎತ್ತಿ ಕಟ್ಟುತ್ತಾ ಅಥವಾ ಸೈನಿಕ ಕಾರ್ಯಾಚರಣೆಯನ್ನೇ ಮಾಡುತ್ತಾ? ಯಾರೂ ಕೂಡ ಈಗಲೇ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ಜೈಶಂಕರ್ ಹೇಳಿದ್ರು, ಮಧ್ಯಂತರ ಸರ್ಕಾರ ಬಾಂಗ್ಲಾದೇಶದಲ್ಲಿ ಆಗ್ತಿರುವಂತಹ ಪ್ರತಿ ಬೆಳವಣಿಗೆಗೂ ಕೂಡ ನಮ್ಮನ್ನ ದೂರ್ತಾ ಇದೆ, ಭಾರತವನ್ನ ದೂರ್ತಾ ಇದೆ, ಇದನ್ನು ನಾವು ಸಹಿಸಿಕೊಂಡಿರೋದಿಲ್ಲ ಅಂತ. ಒಟ್ಟಿನಲ್ಲಿ ಮಿತ್ರರೇ, ಬಾಂಗ್ಲಾದೇಶದಲ್ಲಿ ದೊಡ್ಡದೇನೋ ಬೆಳವಣಿಗೆ ನಡೆಯೋದಂತೂ ಸತ್ಯ. ಯಾಕೆ ಅಂತಂದ್ರೆ ಅಲ್ಲಿನ ಜನರು ಕೂಡ ಮೊಹಮ್ಮದ್ ಯೂನಿಸ್ ವಿರುದ್ಧ ಸಾಕಷ್ಟು ರೋಸ್ ಹೋಗಿದ್ದಾರೆ. ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ. ಹೇಳ್ತಾ ಹೋದ್ರೆ ಈ ವಿಡಿಯೋ ದೊಡ್ಡದಾಗ್ತಾನೆ ಹೋಗುತ್ತೆ. ಯಾಕೆಂದ್ರೆ ಬಾಂಗ್ಲಾದಲ್ಲಿ ಅಷ್ಟೆಲ್ಲ ಅಧ್ವಾನಗಳಿದಾವೆ. ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ, ಮೊಹಮ್ಮದ್ ಯೂನಿಸ್ ಸರ್ಕಾರಕ್ಕೆ ಒಂದಷ್ಟು ಅಡ್ವೈಸರ್ಗಳನ್ನು ನೇಮಕ ಮಾಡಲಾಗಿದೆ. ಯಾರದು ಅಡ್ವೈಸರ್ಗಳು ಕೇಳಿದ್ರೆ, ಈ ಹಿಂದೆ ಪ್ರೊಟೆಸ್ಟ್ ಮಾಡಿದ್ರಲ್ಲ ಶೇಖ್ ಹಸೀನಾ ವಿರುದ್ಧವಾಗಿ, ಸ್ಟೂಡೆಂಟ್ ಲೀಡರ್ಸ್ ಅಂತ ಹೆಸರಿಟ್ಕೊಂಡಂಥವ್ರು, ಅವರಿಗೆಲ್ಲ ಅಡ್ವೈಸರ್ ಅಂತ ಹೇಳಿ ಅವರಿಗೆ ಸಚಿವ ಸ್ಥಾನಮಾನಗಳು ಸಿಕ್ಕಿದ್ದಾವೆ. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ದೇಶದ ಉದ್ಧಾರ ಮಾಡ್ತಾ ಇದ್ದಾರೆ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅವರೆಲ್ಲರೂ ಕೂಡ ಫಾರಿನ್ ಟ್ರಿಪ್ಗಳನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಸೂಟು ಬೂಟು ಹಾಕ್ಕೊಂಡು ಫಾರಿನ್ ಟ್ರಿಪ್ಗಳನ್ನು ಮಾಡುವಂಥದ್ದು, ಮೋಜು ಮಸ್ತಿ ಮಾಡುವಂಥದ್ದು, ದೇಶದ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಳ್ತಾ ಇಲ್ಲ. ಆಂತರಿಕವಾಗಿ ಉಂಟಾಗಿರುವಂಥ ಸಂಘರ್ಷವನ್ನು ಸರಿ ಮಾಡೋದಕ್ಕೆ ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ. ಮಾಡೋದಾದ್ರೂ ಹೇಗೆ? ಅವರಿಗೇನಾದರೂ ಅನುಭವ ಇದೆಯಾ? 26-27 ವರ್ಷದ ಈಗ ತಾನೇ ಮೀಸೆ ಚಿಗುರಿದಂಥ ಯುವಕರು ಅನ್ನೋದಕ್ಕಿಂತ ಪೋಲಿಗಳು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರಿಗೆ ದೇಶದ ಆಡಳಿತವನ್ನು ನಡೆಸೋದಕ್ಕೆ ಯಾವುದೇ ರೀತಿಯಲ್ಲೂ ಅನುಭವವೂ ಇಲ್ಲ, ಜವಾಬ್ದಾರಿಯೂ ಇಲ್ಲ. ಅಂಥವರು ಈ ಅಜ್ಜನ ಸರ್ಕಾರಕ್ಕೆ ಅಡ್ವೈಸರ್ಗಳು. ಇನ್ನು ಹೇಗೆ ದೇಶ ನಡೆಯೋದಕ್ಕೆ ಸಾಧ್ಯ ಹೇಳಿ? ಹೀಗಾಗಿ ಬಾಂಗ್ಲಾದಲ್ಲಿ ಅಸಮಾಧಾನ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಆಂತರಿಕ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಸದ್ಯ ಸೇನೆ ಕೂಡ ಇಡೀ ದೇಶಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಹೀಗಾಗಿ ಬಾಂಗ್ಲಾದೇಶ ಸೇನೆಯ ಹಿಡಿತಕ್ಕೆ ಹೋದರೂ ಕೂಡ ಆಶ್ಚರ್ಯ ಇಲ್ಲ, ಸೈನಿಕವಾಗಿ ದೊಡ್ಡದೊಂದು ದಂಗೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.